ಸ್ನೇಹಿತರೆ, ಮಾಲ್ಡೀವ್ಸ್ಗೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಹೊಡೆದಿದೆ. ಹೌದು ಸ್ನೇಹಿತರೆ, ಭಾರತವನ್ನ ಎದುರು ಹಾಕಿಕೊಂಡ್ರೆ ಇಂತಹದೊಂದು ಪರಿಸ್ಥಿತಿ ಮಾಲ್ಡೀವ್ಸ್ಗೆ ಬರುತ್ತಾ ಅಂತ ಮಾಲ್ಡೀವ್ಸ್ ಕನಸಿನಲ್ಲೂ ಊಹೆ ಮಾಡಿತ್ತೋ ಹೇಗೋ ಗೊತ್ತಿಲ್ಲ. ಆದರೆ ಇಂತಹದೊಂದು ಪರಿಸ್ಥಿತಿ ಬಂದಿದೆ. ಹೌದು ಸ್ನೇಹಿತರೆ, ಮಾಲ್ಡೀವ್ಸ್ ಮತ್ತು ಭಾರತದ ನಡುವೆ ಒಂದು ರೀತಿಯ ಭಿನ್ನಾಭಿಪ್ರಾಯ, ರಾಜತಾಂತ್ರಿಕ ತೊಂದರೆ ಉಂಟಾಗಿದ್ದು ಕೇವಲ 1 ತಿಂಗಳ ಹಿಂದೆ. ಹೌದು, ಜನವರಿಯ ಆರಂಭದಲ್ಲಿ ನರೇಂದ್ರ ಮೋದಿಯವರು ಏನು ಲಕ್ಷದ್ವೀಪಕ್ಕೆ ಭೇಟಿ ನೀಡ್ತಾರೆ, ಅಲ್ಲಿಂದ ಮಾಲ್ಡೀವ್ಸ್ ಮತ್ತು ಭಾರತದ ಆರ್ಥಿಕ ಸಂಬಂಧ ಏನಿದೆ, ರಾಜತಾಂತ್ರಿಕ ಸಂಬಂಧ ಏನಿದೆ, ಅದು ಒಂದು ರೀತಿ ಬಿರುಕನ್ನು ಬಿಡುತ್ತೆ. ಸೊ ಅಲ್ಲಿಂದ ಶುರುವಾದಂತಹ ಇದು ಮಾಲ್ಡೀವ್ಸ್ನ ಆರ್ಥಿಕತೆ ಇದೀಗ ಒಂದು ರೀತಿ ಪಾತಾಳಕ್ಕೆ ಕುಸಿಯುತ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಸ್ನೇಹಿತರೆ, ಒಂದೇ ದಿನಕ್ಕೆ ಅಂದರೆ ಮಾಲ್ಡೀವ್ಸ್ ಬಾಯ್ಕಾಟ್ ಎನ್ನುವಂತಹ ಒಂದು ಅಭಿಯಾನವನ್ನು ಕೈಗೊಂಡಂಥ ಭಾರತ ಒಂದೇ ದಿನಕ್ಕೆ ಮಾಲ್ಡೀವ್ಸ್ ಕಳೆದುಕೊಂಡಂಥದ್ದು $100 ಮಿಲಿಯನ್ ಕಳೆದುಕೊಂಡಿತ್ತು. ಇದು ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ಇದೀಗ ಮತ್ತೊಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ, ಸಿಕ್ಕಾಪಟ್ಟೆ ಸದ್ದನ್ನು ಮಾಡ್ತಾ ಇದೆ. ಅದೇನಪ್ಪ ಆ ವಿಚಾರ ಅಂತೀರಾ? ಹೌದು ಸ್ನೇಹಿತರೆ, ಇದೀಗ ಮಾಲ್ಡೀವ್ಸ್ನ ಪ್ರವಾಸೋದ್ಯಮ ಏನಿದೆ ಮೊದಲ ಪಟ್ಟಿಯಿಂದ 5ನೇ ಪಟ್ಟಿಗೆ ಇಳಿದಿದೆ. ಮಾಲ್ಡೀವ್ಸ್ನ ಏನು ಆರ್ಥಿಕತೆಯ ಹೃದಯ ಅಂತ ಕರೆಯುತ್ತಿದ್ದಂತಹ ಪ್ರವಾಸೋದ್ಯಮಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಹಾಗಾದರೆ ಏನದು ಸ್ಟೋರಿ, ಹೇಳ್ತೀವಿ ಕೇಳಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಈ ಮಾಲ್ಡೀವ್ಸ್ ಏನಿದೆ ಇದು ತನ್ನ ಆರ್ಥಿಕತೆಯ ಅತಿ ದೊಡ್ಡ ಮೂಲ ಯಾವುದನ್ನು ಕನ್ಸಿಡರ್ ಮಾಡುತ್ತೆ ಅಂದರೆ ಪ್ರವಾಸೋದ್ಯಮವನ್ನು ಕನ್ಸಿಡರ್ ಮಾಡುವಂಥದ್ದು. ಅದರಲ್ಲೂ ಕೂಡ ಭಾರತ ಇದಕ್ಕೆ ಹೆಚ್ಚು ಪ್ರವಾಸಿಗರನ್ನು ಒದಗಿಸುವಂತಹ ನಂಬರ್ 1 ದೇಶವಾಗಿತ್ತು. ಆದರೆ ಕೆಲವೊಂದು ಬದಲಾವಣೆಗಳು, ಕೆಲವೊಂದು ಬೆಳವಣಿಗೆಗಳ ಮೂಲಕ ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಶುರುವಾಗುತ್ತೆ. ಅದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಈ ಬಾಯ್ಕಾಟ್ ಅಭಿಯಾನ ಆದ ಬಳಿಕ ಇದೀಗ ಅಲ್ಲೊಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಮಾಲ್ಡೀವ್ಸ್ಗೆ ಭಾರತೀಯರು ಪ್ರವಾಸವನ್ನು ಮಾಡುವ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದ್ದು, ವಿಶ್ವದಲ್ಲಿ ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿ ಮಾಲ್ಡೀವ್ಸ್ಗೆ ಪ್ರವಾಸವನ್ನು ಮಾಡ್ತಾರೆ ಎನ್ನುವಂತಹ ಪಟ್ಟಿ ಇದೀಗ ರಿಲೀಸ್ ಆಗಿದೆ. ಸೊ ಆ ಪಟ್ಟಿಯಲ್ಲಿ ನೋಡ್ತಾ ಹೋದರೆ ಇದೀಗ ಭಾರತ ಮಾಲ್ಡೀವ್ಸ್ಗೆ ಕೊಟ್ಟಿರುವಂಥ ಸ್ಥಾನ 5ನೇ ಸ್ಥಾನ. ಹೌದು ಸ್ನೇಹಿತರೆ, ಈ ಪಟ್ಟಿಯಲ್ಲಿ ಯಾವ್ಯಾವ ದೇಶಗಳು ಎಷ್ಟೆಷ್ಟಿದೆ ಅಂತ ನೋಡೋದಾದ್ರೆ, ರಷ್ಯಾ ಸ್ನೇಹಿತರೆ ಇದು ಅತಿ ಹೆಚ್ಚು ಪ್ರವಾಸಿಗರನ್ನ ಮಾಲ್ಡೀವ್ಸ್ಗೆ ಕಳಿಸ್ತಾ ಇದೆ. ಈಗಿನ ಪಟ್ಟಿಯಲ್ಲಿ 10.6% ಮಾರುಕಟ್ಟೆ ಪಾಲನ್ನ ಇದು ನೀಡ್ತಾ ಇದೆ. ಈ ಹಿಂದೆ ಇದು 2ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಇನ್ನು ಇಟಲಿ 18,111 ಜನರ ಆಗಮನ ಆಗಿದೆ, 10.4%. ಚೀನಾ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. UK 4ನೇ ಸ್ಥಾನ, ಭಾರತ 5ನೇ ಸ್ಥಾನ, ಜರ್ಮನಿ 6ನೇ ಸ್ಥಾನ, USA 7ನೇ ಸ್ಥಾನ, ಫ್ರಾನ್ಸ್ 8ನೇ ಸ್ಥಾನ, ಪೋಲೆಂಡ್ 9ನೇ ಸ್ಥಾನ, ಸ್ವಿಟ್ಜರ್ಲೆಂಡ್ 10ನೇ ಸ್ಥಾನ. ನೋಡಿ ಸ್ನೇಹಿತರೆ, ಭಾರತವನ್ನು ಈ ಮಾಲ್ಡೀವ್ಸ್ ಎದುರು ಹಾಕ್ಕೊಂಡ್ರು ಕೂಡ ಚೀನಾದ ಕೊಡುಗೆ ಅಷ್ಟೇ ಇದೆ. ಅಂದರೆ ಹಿಂದಿನ ಬಾರಿ ಎಷ್ಟು 3ನೇ ಸ್ಥಾನವನ್ನು ಪಡೆದುಕೊಂಡಿತ್ತು, ಈಗಲೂ ಕೂಡ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಆದರೆ ಭಾರತ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನವನ್ನು ಶುರು ಮಾಡಿದ ಮೇಲೆ ಇದೀಗ ಭಾರತ 1ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಕುಸಿದಿದೆ. ಇದು ಒಂದು ರೀತಿ ಮಾಲ್ಡೀವ್ಸ್ಗೆ ದೊಡ್ಡ ಆರ್ಥಿಕ ಹೊಡೆತವನ್ನು ಕೊಡ್ತಾ ಇದ್ರೆ, ಇದೀಗ ಮತ್ತೊಂದು ಹೊಡೆತ ಕೂಡ ಮಾಲ್ಡೀವ್ಸ್ಗೆ ಬಿದ್ದಿದೆ. ಅದೇನಪ್ಪ ಅಂದರೆ ಭಾರತದ ವಿರೋಧಿಯಾದಂತಹ ಮಾಲ್ಡೀವ್ಸ್ನ ಅಧ್ಯಕ್ಷ ಏನಿದ್ದಾರೆ ಮುಯಿಜು ಏನಿದ್ದಾರೆ, ಮೊಹಮ್ಮದ್ ಮುಯಿಜು ಅವರಿಗೆ ದೊಡ್ಡ ಹೊಡೆತ ಶುರುವಾಗಿದೆ. ಅದೇನಪ್ಪ ಅಂದರೆ ಅವರ ಪದಚ್ಯುತಿಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಈ ವಿಚಾರವನ್ನು ನೀವಾಗಲೇ ಗಮನಿಸಿರಬಹುದು. ಅದಷ್ಟೇ ಅಲ್ಲ ಸ್ನೇಹಿತರೆ, ಈ ಮಾಲ್ಡೀವ್ಸ್ ಏನಿದೆ, ಈ ಮಾಲ್ಡೀವ್ಸ್ನಲ್ಲಿ ಸಂಸತ್ ಏನಿದೆ, ಆ ಸಂಸತ್ನಲ್ಲಿ ಗುದ್ದಾಟಗಳು ಕೂಡ ಆಗ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಸ್ನೇಹಿತರೆ, ಈ ಮಾಲ್ಡೀವ್ಸ್ನಲ್ಲಿ ಏನೂ ಸರಿ ಇಲ್ಲ ಎನ್ನುವಂತಹ ಒಂದು ಹಂತಕ್ಕೆ ಇದೀಗ ಬಂದಿದೆ. ಯಾಕಂದರೆ ಮಾಲ್ಡೀವ್ಸ್ ಮಾಡಿದ ಎಡವಟ್ಟುಗಳು ಅಂಥವುಗಳು, ಆ್ಯಕ್ಚುಲಿ ಮಾಲ್ಡೀವ್ಸ್ ಮಾಡಿದ ಎಡವಟ್ಟು ಅನ್ನೋದಕ್ಕಿಂತ ಇಲ್ಲಿ ಮಾಲ್ಡೀವ್ಸ್ನ ಅಧ್ಯಕ್ಷ ಮಾಡಿದ ಎಡವಟ್ಟುಗಳು ಅಂದರೆ ಸರಿ ಆಗಬಹುದು. ಹೌದು ಸ್ನೇಹಿತರೆ, ಮಾಲ್ಡೀವ್ಸ್ನ ಅಲ್ಲಿ ಅಧಿಕಾರಕ್ಕೆ ಬಂದಂತಹ ಅಂದರೆ ನವೆಂಬರ್ನಲ್ಲಿ ಅಧಿಕಾರಕ್ಕೆ ಬಂದಂತಹ ಈತ ಏನಿದ್ದಾನೆ, ಮೊಹಮ್ಮದ್ ಮುಯಿಜು ಏನಿದ್ದಾನೆ, ಈತ ಒಂದು ಚೀನಾದ ಪರವಾದ ಒಲವನ್ನು ಹೊಂದಿದ್ದಾನೆ. ಸೊ ಭಾರತವನ್ನು ವಿರೋಧಿಸುವಂಥ ಕೆಲಸವನ್ನು ಮಾಡಿದ. ಭಾರತದ ಏನು ನನಗೆ ಯಾವುದೇ ಸೌಲಭ್ಯಗಳು ಬೇಡ ಎನ್ನುವಂತಹ ಮಾತನ್ನು ಹೇಳಿದ. ಅದಷ್ಟೇ ಅಲ್ಲದೆ ಒಂದು ಜೀವವನ್ನು ಕೂಡ ಅಂದರೆ ಮುಗ್ಧ ಜೀವವನ್ನು ಕೂಡ ಬಲಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದ. ಸೊ ಇದರಿಂದ ಅಲ್ಲಿನ ಜನರು ಆಕ್ರೋಶಗೊಂಡಿದ್ದರು. ಅದಲ್ಲದೆ ಏನು ಚೀನಾದ ಸೇನೆ ಏನಿದೆ, ಚೀನಾದ ಸೇನೆಯನ್ನು ತನ್ನ ದೇಶದಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಕುತಂತ್ರಿ ಬುದ್ಧಿಯನ್ನು ಮಾಡಿದ್ದು ನಿಮಗೆ ಗೊತ್ತಿರುವಂಥದ್ದು. ಅದಷ್ಟೇ ಅಲ್ಲದೆ ಚೀನಾದ ನೌಕೆ, ರಹಸ್ಯ ನೌಕೆಯನ್ನು ಮಾಲ್ಡೀವ್ಸ್ಗೆ ಬರಲು ಅಂದರೆ ಬಂದು ನಿಂತು ಭಾರತದ ಸೇನೆಯ ಅಥವಾ ಭಾರತದ ರಹಸ್ಯ ಮಾಹಿತಿಯನ್ನು ಕದಿಯುವಂಥ ಕೆಲಸಕ್ಕೆ ಅದು ಸಪೋರ್ಟ್ ಮಾಡುವಂಥ ಮುಂದಾಗಿತ್ತು. ಸೊ ಅದೇ ಕಾರಣಕ್ಕೆ ಮಾಲ್ಡೀವ್ಸ್ನ ಅಧ್ಯಕ್ಷರನ್ನ ಮಾಲ್ಡೀವ್ಸ್ನ ಪಕ್ಷಗಳೇ ಅಂದರೆ ಮಾಲ್ಡೀವ್ಸ್ನ ಜನರಿರಬಹುದು, ಮಾಲ್ಡೀವ್ಸ್ ಏನು ಮುಯಿಜಿ ಇದ್ದಾನೆ ಆತನ ಪಕ್ಷದ ಸದಸ್ಯರಿರಬಹುದು ಅಥವಾ ಆತನ ವಿರೋಧಿ ಪಕ್ಷದ ಸದಸ್ಯರಿರಬಹುದು, ಅವರೇ ಆತನನ್ನು ಇಳಿಸಲು ಮುಂದಾದರು. ಅದಕ್ಕಾಗಿ ಸಹಿಯನ್ನು ಕೂಡ
ಕಲೆಕ್ಟ್ ಮಾಡುವಂಥ ಕೆಲಸವಾಯಿತು. ಅದರಲ್ಲಿ ಸುಮಾರು 34 ಜನರಿರುವಂತಹ ಒಂದು ಸಹಿ ಪತ್ರ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು. ಒಟ್ಟಿನಲ್ಲಿ ಸ್ನೇಹಿತರೆ ಹೇಳೋದಾದರೆ ಇದೀಗ ಮಾಲ್ಡೀವ್ಸ್ಗೆ ಒಂದು ರೀತಿ ಸಂಕಷ್ಟ ಶುರುವಾಗಿದೆ. ಆದರೆ ಅದಕ್ಕೆ ಕಾರಣ ಆಗಿದ್ದು ಮಾತ್ರ ಈ ಮೊಹಮ್ಮದ್ ಮುಯೀಜು. ಈತ ಮಾಡ್ತಿರುವಂತಹದ್ದು 1-2 ಅಂದರೆ ಒಂದು ಬಾಲಕನನ್ನು ಜೀವವನ್ನು ಕಳೆದುಕೊಂಡಿದೆ. ಅಷ್ಟಾದರೂ ಕೂಡ ಭಾರತದ ಬಗ್ಗೆ ಇರುವಂತಹ ಒಂದು ಏನೋ ಒಪಿನಿಯನನ್ನು ಆತ ಬದಲಾಯಿಸಿಕೊಂಡಿಲ್ಲ. ಇನ್ನು ಚೀನಾ ಫೇವರ್ ಆಗೇ ಇದ್ದಾನೆ. ಅದೇ ಕಾರಣಕ್ಕೆ ಅಲ್ಲಿನ ಜನ ಅವನಿಗೆ ತಕ್ಕ ಬುದ್ಧಿಯನ್ನು ಕಲಿಸಲು ಮುಂದಾಗ್ತಾ ಇದ್ದಾರೆ. ಅದರ ನಡುವೆ ಇದೀಗ ದೊಡ್ಡ ಹೊಡೆತ ಆಗಿರೋದು ಏನಪ್ಪ ಅಂದರೆ ಮಾಲ್ಡೀವ್ಸ್ನ ಆರ್ಥಿಕ ಜೀವ ಅಂದರೆ ಪ್ರವಾಸೋದ್ಯಮ. ಅಂತಹ ಪ್ರವಾಸೋದ್ಯಮ ಇದೀಗ ದಿನೇ ದಿನೇ ಕುಸಿತಾ ಇದೆ. ಅದು ದೊಡ್ಡ ಹೊಡೆತವಾಗಿದೆ. ಇದರ ನಡುವೆ ಇದರ ಪದಚ್ಯುತಿ ನಡೀತಾ ಇದೆ. ಒಟ್ಟಿನಲ್ಲಿ ಇದೆಲ್ಲವನ್ನು ಗಮನಿಸ್ತಾ ಇದ್ದರೆ ಭಾರತವನ್ನು ವಿರೋಧವನ್ನು ಕಟ್ಟಿಕೊಂಡಿದ್ದಕ್ಕೆ ಇದೆಲ್ಲವೂ ಆಯ್ತಾ ಎನ್ನುವಂತಹ ಅನುಮಾನ ಇದೀಗ ಶುರುವಾಗಿದೆ. ಅನುಮಾನ ಏನಲ್ಲ, ನಿಜ. ಸೊ ಇಲ್ಲಿ ತೋರಿಸೋದೇನೆಂದರೆ ಭಾರತ ಎಷ್ಟು ಪವರ್ಫುಲ್ ಅಂತ. ಒಂದು ದೇಶವನ್ನು ಎದುರು ಹಾಕಿಕೊಳ್ಬೇಕಾದ್ರೆ ಅದರಿಂದ ನಮಗಾಗುವಂತಹ ಲಾಭಗಳೇನು, ಆಗುವಂತಹ ನಷ್ಟಗಳೇನು, ಅವುಗಳನ್ನು ನಮಗೆ ಮೊದಲು ನಮ್ಮ ತಲೆಯಲ್ಲಿ ಅರಿವಿರಬಹುದು. ಆತ ಅಂದ್ಕೊಂಡಿರಬಹುದು ಚೀನಾ ನಮಗೆಲ್ಲ ಸಪೋರ್ಟ್ ಮಾಡುತ್ತೆ ಅಂತ. ಸೊ ಆ ಕಾರಣದಿಂದ ಚೀನಾವನ್ನು ಬೆಂಬಲಿಸಿರಬಹುದು ಅಂದ್ಕೊಳ್ಳಿ. ಆದರೆ ಚೀನಾ ಮಾಡ್ತಿರೋದೇನು ಅಂತ ಅಸಲಿಗೆ ಮಾಲ್ಡೀವ್ಸ್ಗೆ ಗೊತ್ತಿಲ್ಲ ಅನಿಸುತ್ತೆ. ಅದು ಸ್ನೇಹಿತರೆ, ಚೀನಾ ಮಾಡಿದ್ದೇನೇನು? 1-2 ಪಾಕಿಸ್ತಾನಕ್ಕೆ ಸಾಲವನ್ನು ಕೊಡ್ತಾ ಇದೆ. ಇವತ್ತು ಸಾಲದ ಸುಳಿಯಲ್ಲಿ ಸುಲಿಸಿ ನಮ್ಮ ಭಾರತದ ಮೇಲೆ ಟಾರ್ಗೆಟನ್ನು ಮಾಡ್ತಿದೆ. ಇನ್ನು ಶ್ರೀಲಂಕಾಕ್ಕೆ ಮಾಡಿದ್ದೇನು? ಶ್ರೀಲಂಕಾಕ್ಕೂ ಕೂಡ ಇದೇ ಕೆಲಸವನ್ನು ಮಾಡ್ತು. ಶ್ರೀಲಂಕಾಕ್ಕೂ ಸಾಲವನ್ನು ಕೊಡ್ತು. ಅಂಬಂಟೋಟ ಬಂದರೆ ಏನಿದೆ ಅದನ್ನು ಒಂದು ರೀತಿ ಹಿಡಿತಕ್ಕೆ ಅಂದರೆ ಲೀಸ್ಗೆ ಹಾಕಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿತು. ಇತ್ತೀಚೆಗೆ ಒಂದು ಹಡಗನ್ನು ಕೂಡ ಕಳಿಸುವಂಥ ಕೆಲಸವನ್ನು ಮಾಡಿತು. ಬಟ್ ಶ್ರೀಲಂಕಾ ಈ ಬಾರಿ ಧೈರ್ಯವನ್ನು ಮಾಡಿದೆ. ಇನ್ನು 1 ವರ್ಷದವರೆಗೂ ಯಾವುದೇ ರೀತಿಯ ಹಡಗುಗಳು ನಮ್ಮ ದೇಶದ ಒಳಗಡೆ ಬರಬಾರ್ದು ಅಂತ ಶ್ರೀಲಂಕಾ ಹೇಳ್ತು. ಅದಕ್ಕೆ ಬೇರೆ ಒಪಿನಿಯನ್ ಇದೆ. ಅಂದರೆ ಭಾರತ ಅದಕ್ಕೆ ಒತ್ತಾಯವನ್ನು ಕೂಡ ಮಾಡಿತ್ತು. ಅದು ನಿಮಗೆ ಗೊತ್ತಿರುವಂಥ ವಿಚಾರ. ಸೊ ಈ ರೀತಿಯಾದಂತಹ ಚೀನಾವನ್ನು ನಂಬಿದಂತಹ ಮಾಲ್ಡೀವ್ಸ್ನ ಅಧ್ಯಕ್ಷನಿಗೆ ಇದು ತಕ್ಕ ಸಾಕ್ಷಿ ಅಂದರೂ ತಪ್ಪಾಗಲ್ಲ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ಮಾಲ್ಡೀವ್ಸ್ಗೆ ಒಂದು ರೀತಿ ಸಂಕಷ್ಟ ಎದುರಾಗಿದೆ. ಅದರಲ್ಲೂ ಕೂಡ ಆರ್ಥಿಕತೆಗೆ ದೊಡ್ಡ ಪೆಟ್ಟು. ಅಂದರೆ ಇದು ಪ್ರವಾಸೋದ್ಯಮ ಕಡಿಮೆ ಆಗ್ತಿರೋವಂಥದ್ದು. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.